ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಏನು ಅಂತ ಹೇಳಿದ್ರೆ, ಹಿತಕಿದ ಅವರೆಕಾಳು ಹಾಕಿ ಮಟನ್ ಖೈಮಾ ಸಾಂಬಾರು ಹೇಗೆ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾವು ಖೈಮಾನ ಅಂಗಡಿನಲ್ಲಿ ಮಾಡಿಸ್ಕೊಂಡು ತೊಗೊಂಡು ಬರೋದಿಲ್ಲ. ಮಟನ್ ತೊಗೊಂಡು ಬಂದು ಮನೆಯಲ್ಲೇ ಕಲ್ಲಿನಿಂದ ಜಜ್ಜಿ ಖೈಮಾನ ರೆಡಿ ಮಾಡ್ಕೊಳ್ತೀವಿ. ಈ ರೀತಿ ಮಟನ್ನಲ್ಲಿ ಸಾಫ್ಟಾಗಿರುವಂಥ ಮಾಂಸನ ಸಪ್ರೇಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲ್ಲಿಂದ ಜಜ್ಕೊಳ್ಬೇಕು. ಆನಂತರ ಮಿಕ್ಸಿನಲ್ಲಿ ಹಾಕಿ ಒಂದ್ಸರಿ ರುಬ್ಕೊಂಡ್ರೆ ಇದು ಪೂರ್ತಿಯಾಗಿ ಸ್ಮ್ಯಾಶ್ ಆಗುತ್ತೆ. ಅಂಗಡಿನಲ್ಲಿ ಮಾಡ್ಕೊಂಡು ಬಂದರೆ ನಮ್ಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ರೀತಿ ಮಟನ್ ತೊಗೊಂಡು ಬಂದು ಸಾಫ್ಟಾಗಿರುವಂಥ ಪೀಸಸ್ನ ತೆಗೆದು ಹೀಗೆ ಕಲ್ಲಿನಿಂದ ಜಜ್ಜಿ ಮಾಡ್ಕೊಳ್ಳುವಂಥದ್ದು ಹೀಗೂ ಸಹ ಚೆನ್ನಾಗಿರುತ್ತೆ. ಕಲ್ಲಿಂದ ಜಜ್ಜಿದಾಗ ಈ ರೀತಿಯಾಗಿ ಆಗಿರುತ್ತೆ. ಇದನ್ನು ಚಿಕ್ಕ ಜಾರ್ನಲ್ಲಿ ಫಸ್ಟು ಕೆಳಗಡೆ 1 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ರುಬ್ಕೊಂಡು ಅದರ ಪೌಡರ್ನ ಹಾಕ್ಕೊಂಡಿದ್ದೀವಿ. ಅದು ಮಿಕ್ಸಿಗೆ ಅಂಟದೇ ಇರಲಿ ಅಂಥೇಳಿ. ಅನಂತರ ಜಜ್ಜಿರುವಂತಹ ಖೈಮಾನ ಅದರಲ್ಲಿ ಹಾಕಿ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಇಟ್ಕೊಳ್ತೀವಿ. ಅದಾದಮೇಲೆ ಸಾಂಬಾರಿಗೆ ಮಸಾಲೆ ಬಂದು ಹಸಿ ತೆಂಗಿನಕಾಯಿ, ಗಸಗಸೆ, ಸೋಂಪು, ಚಕ್ಕೆ, ಲವಂಗ ಹಾಕಿ ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತೀವಿ ಮೊದಲಿಗೆ. ಅದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಅಚ್ಕಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಹಾಕಿ ಮಸಾಲೆನ ನುಣ್ಣಗೆ ರೆಡಿ ಮಾಡಿಟ್ಕೊಂಡ್ರೆ ಖೈಮಾ ಸಾರಿಗೆ ಮಸಾಲೆ ರೆಡಿಯಾಗುತ್ತೆ. ಮಟನ್ ಕೈಮಾ ಸಾರಿಗೆ ಮಸಾಲೆ ರೆಡಿಯಾಗಿದೆ. ಆದರೆ ನಾವಿಲ್ಲಿ ಮಟನ್ ತೊಗೊಂಡು ಬಂದಿದ್ವಿ ಅಲ್ವಾ, ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಕುಕ್ಕರ್ನಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ, ಅರಿಶಿನ ಒಗ್ಗರಣೆ ಮಾಡಿ ಇದನ್ನು ಒಂದು 3ರಿಂದ 4 ವಿಷಲ್ ಆಗುವಷ್ಟು ನೀರು ಹಾಕಿ ಮಟನ್ ಬೇಯೋವರೆಗೂ ಕೂಗಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದರ ನೀರು ಮಟನ್ ಖೈಮಾ ಸಾರಿಗೆ ಬೇಕು. ಹಾಗಾಗಿ ಮಟನ್ನ ಸ್ಮೆಲ್ ಹೋಗಲಿ ಅಂಥೇಳಿ 1 ಸ್ಪೂನಷ್ಟು ಅರಿಶಿನ ಹಾಕಿ ಉಪ್ಪನ್ನು ಹಾಕಿ ಮಟನ್ ಮುಳುಗೋವರೆಗೂ ನೀರು ಹಾಕಿ ಒಂದು 3ರಿಂದ 4 ವಿಷಲ್ ಆಗುವಷ್ಟು ಕೂಗಿಸ್ಕೊಳ್ಳೋಣ. ಇದಾದಮೇಲೆ ಇವಾಗ ಖೈಮಾನ ಸಹ ರುಬ್ಬಿಟ್ಕೊಂಡಿದ್ದೀವಿ. ಅದರ ಉಂಡೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಹುರ್ಗಡ್ಲೆನ ಮೊದಲೇ ರುಬ್ಬಿಟ್ಕೊಂಡಿರಬೇಕು ಸಪ್ರೇಟಾಗಿ. ಅದರ ಪೌಡರ್ನ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಅದಕ್ಕೆ ರುಬ್ಬಿಟ್ಟಿರುವಂತಹ ಖೈಮಾ ಹಾಗೆಯೇ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡು ಒಂದು ಸಾರಿ ರುಬ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು. ರುಬ್ಬಿರುವಂಥ ಖೈಮಾ, ಅದಕ್ಕೆ ಹುರ್ಗಡ್ಲೆಯ 2ರಿಂದ 3 ಸ್ಪೂನ್ ಆಗುವಷ್ಟು ಪುಡಿ ಹಾಗೆಯೇ ರುಬ್ಕೊಂಡಿರುವಂತಹ ಮಸಾಲೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿರುವಂತಹ ಸೊಪ್ಪಿಗೆ ಸೊಪ್ಪನ್ನು ಹಾಕ್ಕೊಳ್ಬೇಕು. ಅದರ ಚಿಗುರನ್ನ ಮಾತ್ರ ಹಾಕ್ಕೊಳ್ಳಿ, ಕಡ್ಡಿಗಳನ್ನ ಹಾಕ್ಕೊಂಡ್ರೆ ಉಂಡೆ ಒಡೆದು ಹೋಗುತ್ತೆ. ಹಾಗಾಗಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಾದಮೇಲೆ ನಮಗೆ ಎಷ್ಟು ಗಾತ್ರದಲ್ಲಿ ಉಂಡೆಗಳು ಬೇಕಾಗುತ್ತೋ ಅಷ್ಟು ಗಾತ್ರದಲ್ಲಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಬಹುದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಖೈಮಾ ಸಾರನ್ನು ಮಾಡ್ಕೊಳ್ತಾರೆ. ಈ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಮಾಡುವಂಥದ್ದು. ಯಾರೆಲ್ಲ ಈ ರೀತಿಯಾಗಿ ಟ್ರೈ ಮಾಡಿಲ್ವೋ ಒಂದ್ಸರಿ ಟ್ರೈ ಮಾಡಿ. ಪೂರ್ತಿಯಾಗಿ ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ಸಾಂಬಾರು ಒಗ್ಗರಣೆ ಆದಮೇಲೆ ಉಂಡೆಗಳನ್ನ ಹಾಕುವಂಥದ್ದು. ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ 1-2 ಸ್ಪೂನ್ ಆಗುವಷ್ಟು ಎಣ್ಣೆಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ. ಅನಂತರ 1 ಅರ್ಧ ಕ್ಯಾಪ್ಸಿಕಮ್, ಅದಾದಮೇಲೆ ಮಟನ್ ಫ್ಯಾಟ್ ಏನಿರುತ್ತೆ ಅದನ್ನು ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ದೀವಿ. ಇದಿಷ್ಟು ಹಾಕಿ ಅರಿಶಿನ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಹೇಗೂ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ಟೈಮ್ನಲ್ಲಿ ಹಿತ್ಕಿದ ಅವರೆಕಾಳು ಹಾಕಿ ಖೈಮಾ ಸಾಂಬಾರು ಮಾಡುವಂಥದ್ದು ಯಾರಿಗೆ ತಾನೇ ಹಿತ್ಕಿದ ಅವರೆಕಾಳು ಅಂದರೆ ಇಷ್ಟ ಆಗಲ್ಲ ಅಲ್ವಾ.
ಅದನ್ನು ಮಟನ್ ಸಾಂಬಾರಲ್ಲಿ ಹಾಕ್ಕೊಂಡು ಮಾಡೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿಯಾಗಿ ಬರುತ್ತೆ ಅಂಥೇಳಿ ಮಾಡ್ಕೊಳ್ತೀವಿ. ಇದನ್ನು ಸಹ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಒಂದು 10 ನಿಮಿಷ ಆದರೂ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈ ಮಸಾಲೆ ಹಸಿ ವಾಸನೆ ಏನಿದೆ ಪೂರ್ತಿಯಾಗಿ ಹೋಗುವವರೆಗೂ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಳ್ಳೋಣ. ಅದಾದಮೇಲೆ ಕೈಮಾ ಉಂಡೆ ಹಾಕ್ಕೊಳ್ಬೇಕು. ಮೊದಲೇ ಹಾಕ್ಕೊಂಡ್ರೆ ಕೈಮಾ ಉಂಡೆಗಳು ಉಡ್ದೋಗುತ್ತೆ. ಹಾಗಾಗಿ ಇದು ಚೆನ್ನಾಗಿ ಕುದ್ದು ಇದರ ಹಸಿ ವಾಸನೆ ಏನಿದೆ ಅದೆಲ್ಲ ಹೋದಾದಮೇಲೆ ಹಾಕ್ಕೊಳ್ಬೇಕು. ಇವಾಗ ಮಸಾಲೆ ಹಾಕ್ಕೊಂಡಾಗಿದೆ. ಇವಾಗ ಏನು ನಾವು ಮಟನ್ನ ಬೇಯಿಸ್ಕೊಂಡಿದ್ದೀವಿ ಅದರ ನೀರನ್ನು ಹಾಕ್ಕೊಳ್ಬೇಕು. ಆವಾಗಲೇ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. 1 ಗ್ಲಾಸ್ ಅಥವಾ 2 ಗ್ಲಾಸ್ ಆಗುವಷ್ಟು ಮಟನ್ನ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ಏನು ಬೇಯಿಸ್ಕೊಂಡಿದ್ದೀವೋ ಆ ಮಟನ್ನ ನಮಗೇನು ರೆಸಿಪಿ ಬೇಕೋ ಆ ರೆಸಿಪಿನ ಮಾಡ್ಕೊಳ್ಬೋದು. ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮ್ನಲ್ಲಿ ಇವಾಗ ಮಾಡಿಟ್ಕೊಂಡಿರುವಂತಹ ಉಂಡೆನ ಒಂದೊಂದಾಗೆ ನಿಧಾನಕ್ಕೆ ಒಳಗಡೆ ಹಾಕ್ಕೊಳ್ತಾ ಹೋಗಬೇಕು. ಒಬ್ಬೊಬ್ಬರು ಕೈಮಾ ಉಂಡೆನ ಎಣ್ಣೆಯಲ್ಲಿ ಲೈಟಾಗಿ ಶಾಲೋ ಫ್ರೈ ಮಾಡಿ ಅನಂತರ ಸಾಂಬಾರಿನಲ್ಲಿ ಹಾಕ್ಕೊಳ್ತಾರೆ. ನಮ್ಮ ಮನೆಯಲ್ಲಿ ಆ ರೀತಿ ಮಾಡೋದಿಲ್ಲ. ನಾವು ಡೈರೆಕ್ಟಾಗಿಯೇ ಹಸಿ ಉಂಡೆಗಳನ್ನೇ ಸಾಂಬಾರಿನಲ್ಲಿ ಹಾಕಿ ಇದನ್ನು ಸಹ ಒಂದು 5 ನಿಮಿಷ ಕೈಮಾ ಉಂಡೆ ಒಳಗಡೆ ಎಲ್ಲ ಮಸಾಲೆ ಹಿಡಿಯೋವರೆಗೂ ಕುದಿಸ್ಕೊಳ್ತೀವಿ. ಈ ಮಟನ್ ಕೈಮಾ ಸಾಂಬಾರು ಜೊತೆಗೆ ಮುದ್ದೆ, ಅನ್ನ, ಚಪಾತಿ, ಅಕ್ಕಿ ರೊಟ್ಟಿ ಇದೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇನ್ನು ಇಡ್ಲಿಗಂತೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಕೈಮಾ ಸಾಂಬಾರು ಇಷ್ಟನೋ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನೋಡಿ, ಹಿತ್ತಿಕಿದ ಅವರೆಕಾಳು ಜೊತೆಗೆ ಕೈಮಾ ಸಾಂಬಾರು ಆಹಾ ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಗೆ ನಾವಿವತ್ತು ಮುದ್ದೆ, ಗೀ ರೈಸ್ ಹಾಗೆಯೇ ಮಟನ್ ಗ್ರೇವಿ ಮಾಡ್ಕೊಂಡಿದ್ವಿ ಮಧ್ಯಾಹ್ನದ ಊಟಕ್ಕೆ. ಸ್ವಲ್ಪ ಸಲಾಡ್ಸನ್ನು ತಗೊಂಡು ಮುದ್ದೆ, ಗೀ ರೈಸ್ ಜೊತೆಗೆ ಮಟನ್ ಗ್ರೇವಿ ಹಾಗೆಯೇ ಮಟನ್ ಕೈಮಾ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು ಇವತ್ತು ಮಧ್ಯಾಹ್ನದ ಊಟ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.